ओके इस बस में बैठ चुके हैं सब लोग, अब निकल रहे हैं। BSc ಕೃಷಿಗೆ ನೇರವಾಗಿ ಸೀಟ್ ಸಿಗುವಂತ ಒಂದು ಅವಕಾಶ ಕೂಡ ಇಲ್ಲಿ ಮಣ್ಣು ಎಲ್ಲಿಂದನೂ ಕೊಚ್ಕೊಂಡ್ ಬಂದ್ಬಿಟ್ಟಿರುತ್ತಲ್ವಾ, ಸೊ ಅದು ರೇಷ್ಮೆ ಎಲ್ರಿಗೂ ಗೊತ್ತಿರೋದಲ್ವಾ. ಏನ್ ಮಾಡ್ತೀವಿ ರೇಷ್ಮೆ ಅಂದ್ರೇನು? ನಾವ್ ಯಾವ ರೀತಿ ಕಾಟನ್ ಬಟ್ಟೆಗಳು ಹಾಕೊಂಡಿರ್ತೀವೋ, ನೈಲಾನ್ ಬಟ್ಟೆಗಳು ಹಾಕೊಂಡಿರ್ತೀವೋ, ಅದೇ ರೀತಿ ರೇಷ್ಮೆ. ಸೊ ರೇಷ್ಮೆ ಅಂತಂದ್ರೆ ಅದೊಂಥರ ಸಾವುಕಾರ ಬಟ್ಟೆ ಅಂತ ಹೇಳ್ತಾರೆ. ಯಾಕೆ? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು. ಈಗ ನೋಡಿ ಇಲ್ಲಿ ಯಾವ ಒಂದು 2,000 3,000 ಹಿಂಗಿರುತ್ತೆ, ಕರೆಕ್ಟ್. ಆದ್ರೆ ನಮ್ಗೆ ಬಹಳ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ನೀವು ಏನ್ ಕಲಿಬೇಕು ಅಂತಂದ್ರೆ, ಹೊಸ ಎಮ್ಮೆ ನಿಮ್ಗೆ ಗೊತ್ತು, ಹಾಲು ಸಿಗುತ್ತೆ, ಹಾಲಿಂದ ತುಪ್ಪದ ಗಂಟೆ ಎಲ್ಲ ಸಿಗ್ತಾವಲ್ವಾ. ಸೊ ಹಾಗಾಗಿ ಇವತ್ತು ರೈತರು ಹೆಚ್ಚಾಗಿ ಆದಾಯ ಪಡಿತಾ ಇರೋದೇ ಪಶು ಸಂಗೋಪನೆಯಲ್ಲಿ. ಆಮೇಲೆ ಜೇನು ಸಾಕಣೆ ಮಾಡಿ ಅಂತೀವಿ. ಜೇನು ಸಾಕಣೆ ಯಾಕೆ ಮಾಡ್ತೀರಾ? ಜೇನು ತುಪ್ಪವನ್ನ ಪಡೆಯೋದಕ್ಕೋಸ್ಕರ ಜೇನು ಸಾಕಣೆ ಮಾಡಿ ಅಂತೀವಿ. ಅದ್ರ ಜೊತೆಗೆ ರೇಷ್ಮೆ ಹುಳವನ್ನ, ಇಲ್ಲಿ ರೇಷ್ಮೆ ಉದ್ಯಮ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಚಾರ್ಟ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿ, ಮಲ್ಬರಿ ಕಲ್ಟಿವೇಶನ್ ಅಂತಂದ್ರೆ ಏನು? ಇಪ್ಪು ನೇರಳೆ ಹುಳ. ಒಂದೇ ಒಂದು ಮಲ್ಬರಿ ಅಂತಂದ್ರೆ 4-5 ತರ ಹುಳಗಳಿದಾವೆ ನೋಡಿ. ಈ ರೀತಿ ಇಪ್ಪನೇರಳೆ ಬೇಸಾಯ ಆಗುತ್ತೆ. ಆಮೇಲೆ ಈ ತರ ಹುಳುಗಳನ್ನ ಮೊಟ್ಟೆ ಬರ್ತವೆ, ಆಯ್ತಾ. ಸೊ ಮೊಟ್ಟೆಗಳಿಗೆ ನಾವು ಚಾಕಿ ಅಂತ ಕರೀತಾರೆ. ಚಾಕಿ ಅಂತಾರೆ, ಅಂದ್ರೆ ಒಂದಿನ 2 ದಿನ. ಆಮೇಲೆ ಈ ರೀತಿ ಆ ಹುಳಗಳನ್ನ ಬೆಳೆಸೋದು. ಹುಳುಗಳು ಬೆಳೆಸೋದಕ್ಕೆ ಏನ್ ಮಾಡ್ತೀವಿ? ಈ ರೀತಿ ಇಪ್ಪನೇಳೆನ ಎಲೆಗಳನ್ನ ಕಟ್ ಮಾಡಿ ಇಲ್ಲಿ ಹಾಕ್ತಾರೆ ಹಿಂಗೆ ನೋಡಿ, ಹಿಂಗೆಲ್ಲ ಹುಳ. ಆಮೇಲೆ ಗೂಡುಗಳನ್ನ ಏನ್ ಮಾಡ್ತವೆ? ಕಟ್ಟಕ್ ಶುರು ಮಾಡ್ತವೆ. ಒಂದಷ್ಟು ದಿವಸ ಹೋದ್ಮೇಲೆ ಅವೇನ್ ಮಾಡ್ತವೆ? ಗೂಡ್ನ ನೀವು ಗಮನಿಸ್ಬೇಕು. ಅದಕ್ಕೆ ಗೂಡ್ ಕಟ್ಟುವಾಗ ಎಷ್ಟು ಫಾಸ್ಟ್ ಆಗಿ ಗೂಡ್ ಕಟ್ತದೆ ಅಂತಂದ್ರೆ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಗಮನಿಸಿ. ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಹೌ ದ ಮಲ್ಬರಿ ವಿಲ್ ಗೋಯಿಂಗ್ ಟು ಮೇಕ್ ದ ಕಕೂನ್ ಅಂತ ಹಾಕ್ಬಿಟ್ರೆ ನಿಮ್ಗೆ ಅದ್ರಲ್ಲಿ ವಿಡಿಯೋಗಳು ಸಿಗ್ತವೆ. ಯಾವ ರೀತಿ ಎಷ್ಟು ಫಾಸ್ಟ್ ಆಗಿ ತಲೆ ತಿರುಗಿಸುತ್ತೆ ಅಂತಂದ್ರೆ ಅದು ನಮ್ಗೆ ಗೊತ್ತೇ ಆಗಲ್ಲ. ಅಷ್ಟು ಫಾಸ್ಟ್ ಆಗಿ ತಲೆ ತಿರುಗಿಸಿ ಅದರಿಂದ ಒಂದು ಜೊಲ್ಲು ತರ ಸ್ರವಿಸುತ್ತೆ. ಅದನ್ನ ಏನ್ ಮಾಡೋದು? ಗೂಡಾಗಿ ಪರಿವರ್ತನೆ ಆಗುತ್ತೆ. ಆ ಗೂಡಿಂದ ನೂಲನ್ನ ಎಳೆದು ಆಮೇಲೆ ಈ ರೀತಿ ಬಟ್ಟೆಗಳು ಈ ರೀತಿ ಎಲ್ಲ ಮಾಡುವಂಥದ್ದು. ಸೊ ಈ ರೀತಿ ನೀವು ಗಮನಿಸ್ಬೋದು. ಸೊ ಇವೆಲ್ಲ ರೇಷ್ಮೆ ಉದ್ಯಮ. ಸೊ ರೈತರಿಗೆ ನೋಡಿ, ಅಲ್ಲೂ ಹಂಗೆ ಇದೆ. ಒಂದು ಚಾರ್ಟ್ ನೋಡ್ಬಿಡಿ. ಇಪ್ಪು ನೇರಳೆ ಬೇಸಾಯ, ರೇಷ್ಮೆ ಹುಳು ಸಾಕಣೆ, ಗೂಡು ಕಟ್ಟುವಿಕೆ, ನೂಲು. ಹೀಗೆ ಆ ಒಂದು ಹುಳದ ಒಂದು ಲೈಫ್ ಸೈಕಲ್ ಅಂದ್ರೆ ಚಕ್ರ ಏನಿದೆ, ಅದರ ಒಂದು ಬಾಳಿನ ಚಕ್ರ ನಿಮ್ಗೆ ತೋರಿಸಿದ್ದಾರೆ. ಮೊದಲನೇದು ಕಕೂನಿಂಗ್ ಅಂತಂದ್ರೆ ಏನು? ಸಣ್ಣ ಮೊಟ್ಟೆಗಳು. ಆಮೇಲೆ ರೈಟ್ನಿಂಗು. ಆಮೇಲೆ 5ನೇ ಜ್ವರ, ಅಕ್ಕಿ ಜ್ವರ, 4ನೇ ಇದು ಅಂತ ಎಲ್ಲ ಕರೀತಾರೆ. ಆಮೇಲೆ ಆ ರೀತಿ ಬಂದು ಕೊನೆಗೆ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡಿ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. अब दूसरी जगह पे जा रहे हैं, यहाँ से भी आ रहे हैं सब लोग। चलते आगे, चलते फंसे के पास चलते आगे। ಪ್ರಮುಖವಾಗಿ ಇಲ್ಲಿ ಸಂಶೋಧನೆ ಮಾಡೋದಕ್ಕೋಸ್ಕರ ಮೆಣಸಿನಕಾಯಿ ಹಾಕಿದೀವಿ. ಏನ್ ಗೊತ್ತಾ? ಸಂಶೋಧನೆ ಮಾಡೋದಕ್ಕೆ ಅಂತಂದ್ರೆ ಏನು ಅಂತಂದ್ರೆ, ಈಗ ನೀವು ಮೇಲ್ಗಡೆ ಗಮನಿಸಬಹುದು, ಏನ್ ಎಲೆ ಯಾವ ರೀತಿ ಇದೆ? ಸಣ್ಣಗಾಗ್ಬಿಟ್ಟಿದೆ. ಆದ್ರೆ ಆ ರೀತಿ ಸಣ್ಣಗಾದ್ರೆ ಏನಾಗುತ್ತೆ? ಫೋಟೋಸಿಂಥಸಿಸ್ ಸರಿಗಾಗಲ್ಲ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಹಸಿರು ಇಂಪಾರ್ಟೆಂಟು. ಫೋಟೋಸಿಂಥಸಿಸ್ ಆಯ್ತು ಅಂದ್ರೆ ಚೆನ್ನಾಗಿ ಗಿಡಗಳಲ್ಲಿ ಎಲೆಗಳು ಬರಬೇಕು. ಆಮೇಲೆ ಅದು ಚೆನ್ನಾಗಿ ಹೂವು ಕಟ್ಟುತ್ತೆ, ಹೂವಿಂದ ಕಾಯಿ ಬರುತ್ತೆ ಅಂತ. ಈ ರೀತಿ ಈ ತರ ಆದಾಗ ಏನಾಗುತ್ತೆ? ಸರಿಯಾಗಿ ಕಾಯಿಗಳನ್ನ ಹೂವು ಕಟ್ಟೋದಿಲ್ಲ, ಆಮೇಲೆ ಕಾಯಿ ಸರಿಯಾಗಿ ಸಿಗೋದಿಲ್ಲ. ಇಷ್ಟು ಜಾಗದಲ್ಲಿ ಎಷ್ಟು ಇಳುವರಿ ಸಿಗುತ್ತೆ ಅಂತ ನೋಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ.
ಗೊತ್ತಾಯ್ತಾ? ಬನ್ನಿ ಹಾಗೆ ಮುಂದೆ ಬನ್ನಿ. ಈಗ ನಾವು ಫೀಲ್ಡ್ ಅಲ್ಲಿ ಇದೀವಿ. ಇದೇನ್ ಬೆಳೆ ಇದು? ರಾಗಿ. ಆಯ್ತಾ? ಸೊ ರಾಗಿಯಿಂದ ಏನೇನ್ ಮಾಡ್ಬೋದು? ಆಮೇಲೆ ಗಂಜಿ, ಮಾಲ್ಟು, ಅಂಬ್ಲಿ ಎಲ್ಲ ಮಾಡ್ಬೋದು. ಈಗ ಇದನ್ನ ಇನ್ನೇನು ಕಟಾವ್ ಮಾಡ್ಬೇಕಿದು. ಆ ಸ್ಟೇಜಿಗೆ ಬಂದಿದೆ ಈಗ. ಇದು ಚಿಕ್ಕದಲ್ಲ ಈಗ. ಇದ್ರಲ್ಲಿ ಈಗ ಗಮನಿಸಿದ್ರೆ ನೀವೆಲ್ಲ ರಾಗಿ ಆಲೆ ಒಣಗಿದೆ. ಈಗ ಕಟಾವ್ ಮಾಡಿ ನಾವ್ ಇದನ್ನ ಒಕ್ಕಣೆ ಮಾಡ್ಬೇಕು. ತೆನೆಯಿಂದ ಕಾಳುಗಳು ಬೇರ್ಪಡಿಸೋದು ಅಂತಂದ್ರೆ ಇದೇ ತೆನೆ. ಇದರಿಂದ ಕಾಳುಗಳನ್ನ ಬೇರ್ಪಡಿಸೋದನ್ನೇ ನಾವೇನ್ ಕರಿತೀವಿ? ಒಕ್ಕಣೆ ಅಂತ ಹೇಳಿ ಕರಿತೀವಿ. ಬನ್ನಿ ಹಾಗೆ ಮುಂದೆ ಬನ್ನಿ. ತೋಟಗಾರಿಕಾ ವಿಭಾಗ ಕಡೆ ಬರ್ತಾ ಇದೀವಿ. ತೋಟಗಾರಿಕೆ ಅಂತಂದ್ರೆ ಹಣ್ಣು, ತರಕಾರಿ, ಹೂವು ಇವೆಲ್ಲ, ಮತ್ತೆ ಆಮೇಲೆ ಈ ರೀತಿ ತೆಂಗು, ಇವೆಲ್ಲವೂ ಕೂಡ ತರಕಾರಿಗೆ ಬರುವಂತದ್ದು. ಅದು ಕೃಷಿ, ಇದು ತೋಟಗಾರಿಕೆ. ಇಲ್ಲಿ ಗಮನಿಸ್ಬೇಕು, ಇಲ್ಲಿ 3 ವಿಚಾರಗಳನ್ನ ಗಮನಿಸಿ ನೀವು. ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೊಮೊಟೊ ಗಿಡ, ಆಯ್ತಾ? ಟೊಮೊಟೊ ಕಾಯಿಗಳಿದಾವೆ. ಈಗ ಸಣ್ಣ ಸಣ್ಣ ಕಾಯಿಗಳಿದಾವೆ. ಇಲ್ಲಿ ಏನ್ ಮಾಡಿದಾರೆ? ಇಲ್ಲಿ ಟೊಮೊಟೊವನ್ನ ಯಾವ ರೀತಿ ಬೆಳಿಬೇಕು ಅಂತಂದ್ರೆ ನಿಮ್ಗೆ ಗೊತ್ತು. ಈ ಟೊಮೊಟೊ ಗಿಡಗಳು ಹೆಂಗೆ ಕಳೆ ಬರೋದಿಲ್ಲ, ಮತ್ತೆ ಇನ್ನೊಂದು ನೀರು ಬೇಗ ಹಾವಿಯಾಗಿ ಹೋಗೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದಾಗಿ ನಮ್ಮ ಒಂದು ಬೆಳೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳಿಬಹುದು. ಹಾಗೆ ಹಂಗೆ ಮುಂದೆ ಬನ್ನಿ. बड़ा खराब रास्ता है सीरियसली यार. अरे बड़ा खराब है. ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅಂತಾರೆ ನೋಡಿ, ಗಮನಿಸಿ. ಅಲ್ಲೇನಿದೆ? ಅದು ಮ್ಯಾರಿಗೋಲ್ಡ್. ಮ್ಯಾರಿಗೋಲ್ಡ್ ಅಂತಂದ್ರೇನು? ಬಿಸ್ಕೆಟ್. ಚೆಂಡು ಹೂವು. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಒಂದು ಚೆನ್ನಾಗಿ ಕಾಣ್ಲಿ ಅಂತ ಒಂದು. ಆಮೇಲೆ ಇನ್ನೊಂದು ಏನ್ ಗೊತ್ತಾ? ಈ ಕೀಟಗಳು, ಹುಳಗಳು, ಇನ್ಸೆಕ್ಟ್ಗಳು ಏನಾಗುತ್ತೆ? ನೀವ್ ಹೇಳಿದ್ರಲ್ಲ ಈಗ ಚೆನ್ನಾಗಿ ಕಾಣಿಸುತ್ತೆ ಅಂತ, ಅವೇನ್ ಮಾಡ್ತವೆ? ಈ ಗಿಡಕ್ಕೆ ಬರೋ ಬದಲಾಗಿ ಅಲ್ಲಿ ಹೋಗುತ್ತೆ. वहाँ स्टार्ट हो गया गाइस. यहाँ फोटो खिंचवा रहे थे पीछे. चलते जल्दी था. ಏನು ನಮ್ಮ ಒಂದು ಜಮೀನಿನಲ್ಲಿ ಸಿಗ್ತಕ್ಕಂಥ ಬಯೋಮಾಸ್, ಉದಾಹರಣೆ ಎಲೆ, ತೊಗಟೆ, ಈ ರೀತಿ ಏನು ಒಣಗಿದ ಉದುರಿರುತ್ತೆ, ಅದಕ್ಕೆ ಸಗಣಿ, ಗಂಜಲ ಎಲ್ಲ ಸೇರಿಸಿ ಗೊಬ್ಬರ ಮಾಡೋದು. ಈಗ ಮೊಸರು ಯಾವ ರೀತಿ ಮಾಡ್ತೀರಾ? ಮೊಸರು ಹಾಲಿಂದ ಮಿಲ್ಕು, ಹಾಲು ಮಾಡ್ತೀರಾ? ಹಾಲು ಬರೀ ಹಾಲು ಇಟ್ಬಿಟ್ರೆ ಮೊಸರು ಆಯ್ತದ? ಏನ್ ಮಾಡ್ತೀರಾ ಅದಕ್ಕೆ ನೀವು? ಎಪ್ಪಾಕೋದು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಮೊಸರು, ಮಜ್ಜಿಗೆನ ಏನೋ ಉಯ್ತೀರಾ. ಅವನ್ನೆಲ್ಲ ಚೆನ್ನಾಗಿ ತಿನ್ಲಿ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಮೆಥಡ್ ಅಲ್ಲಿ ನಾವ್ ಏನ್ ಮಾಡಿದೀವಿ? ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದ್ರೆ ಗೊಬ್ಬರ, ಸಾವಯವ ಗೊಬ್ಬರ ಎಲ್ಲವನ್ನು ಕೂಡ ತೋರಿಸ್ತೀವಿ. ಅದ್ರ ಜೊತೆ ವರ್ಮಿ ಕಾಂಪೋಸ್ಟ್, ಎರೆಹುಳ ಗೊಬ್ಬರ. ಎರೆಹುಳ ಗೊಬ್ಬರ ಅಂದ್ರೆ ಏನ್ ಮಾಡ್ತೀವಿ? ಎರೆಹುಳು ಅಂತಂದ್ರೆ ಒಂದು ಹುಳ, ಅರ್ಥವಂಶ. ಅದೇನ್ ಮಾಡುತ್ತದೋ ಭೂಮಿಯಿಂದ ಕೆಳಗೆ, ಮೇಲಿಂದ ಹಿಂಗೆ ಓಡಾಡ್ತಾ ಇರುತ್ತೆ. ಆಗುವಂತ ಹಾನಿಯನ್ನ ಕಮ್ಮಿ ಮಾಡುವಂತದ್ದು. फुल मज़ा आ रहा है जो बोलो भाई. हाँ, लेकिन रोज़ा भी यार थोड़ी हालत ख़राब हो रही, गर्मी हो रही, रोज़ा लग रखा है ना, इस वजह से. ओके, घुसते हैं. बाद में दूसरी स्कूल के भी आके हैं. मैंने अब देखा, नोटिस करा, वहाँ पूरे में पता नहीं दूसरे स्कूल के कौन है, आई डोंट नो. ओह गाइस, ಎಷ್ಟು ವೇಗವಾಗಿ ಬೀಸ್ತಿದೆ ಅನ್ನೋದಕ್ಕೋಸ್ಕರ ಇದನ್ನ ನಾವು ಉಪಯೋಗಿಸ್ತೀವಿ. ಕಪ್ ವೇನ್ ಅನಿಮೋಮೀಟರ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಗಾಳಿಯ ವೇಗವನ್ನ ಗುರುತಿಸೋದಕ್ಕೋಸ್ಕರ km/h, ಎಷ್ಟು ಕಿಲೋಮೀಟರ್ಲಿ ಗಾಳಿ, ಗಂಟೆಗೆ ಎಷ್ಟು ಕಿಲೋಮೀಟರ್ಲಿ ಗಾಳಿ ಬೀಸ್ತಿದೆ ಅಂತ ತೋರಿಸೋದಕ್ಕೋಸ್ಕರ ಇದು ಬಳಸುವಂತ ಸಾಧನ. दुनिया है और इसके साथ बहुत सनशाइन
ये जो आता है ना रेस धूप धूप जो आता ना वो रिकॉर्ड करते हैं ठीक है ನೋಡಿ ಅದು ಆದ್ರೆ ಗಾಳಿ ಬೀಸುವಿಕೆಯಿಂದ ಏನು ಉಂಟಾಗುತ್ತೆ ಮಳೆ ಅದು ಬಹಳ ಮುಖ್ಯ ಅದಕ್ಕೆ ನಾವು ಅದನ್ನ ಮಾನ್ಸೂನ್ ಅಂತ ಕರೆಯೋದು ಸೊ ಮಾನ್ಸೂನ್ ಈಸ್ ಆಲ್ವೇಸ್ ಗ್ಯಾಂಬ್ಲಿಂಗ್ ವಿತ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಜೊತೆಗೆ ಗ್ಯಾಂಬಲ್ ಆಡೋದು ಅಂತಂದ್ರೆ ಏನು ಜೂಜಾಟ ಈ ಮಾನ್ಸೂನ್ ಇದೆಯಲ್ಲ ಬಹಳ ಮುಖ್ಯ ಮಾನ್ಸೂನ್ ಅನ್ನೋದು ಸೌತ್ ವೆಸ್ಟ್ ಮಾನ್ಸೂನ್ ಇದೆಯಲ್ಲ ಬಹಳ ಮುಖ್ಯ ನಮ್ಗೆಲ್ಲ ಕರ್ನಾಟಕಕ್ಕೆ ಇನ್ನು ಏನಾದ್ರು ಕೇಳೋದಿತ್ತು ಅಂದ್ರೆ ಕೇಳ್ಬೋದು ನೀರು ಹಾವಿ ಆಗುವಂತ ನೋಡೋದಕ್ಕೆ ಸಾಧನವನ್ನು ಉಪಯೋಗಿಸ್ತೀವಿ ಇದನ್ನ ಪ್ಯಾನ್ ಎವಾಪರಿಮೀಟರ್ ಅಂತ ಕರಿತೀವಿ ಅಂದ್ರೆ ದಿವಸದಲ್ಲಿ ನೀರು ಎಷ್ಟು ಹಾವಿಯಾಗಿ ಹೋಗುತ್ತೆ ಅಂತ ಈಗ ಬೇಸಿಗೆ ಈಗೇನಾಗುತ್ತೆ ಈಗ ಬೇಗ ಆಗುತ್ತೆ ಬೇಗ ಎವಾಪರೇಷನ್ ಆಗುತ್ತೆ ಅದೇ ಮಳೆಗಾಲದಲ್ಲಿ ಏನಾಗುತ್ತೆ ಕಮ್ಮಿ ಆಗುತ್ತೆ ಇವತ್ತು ಎಷ್ಟಾಗುತ್ತೆ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಏನ್ ಮಾಡ್ತೀವಿ ದಿನ ಬಂದ್ಬಿಟ್ಟು ನೀರ್ ಹಾಕ್ತಾ ಇರ್ತೀವಿ ಇಲ್ಲಿ ಅದಕ್ಕೆ ಬಕೆಟ್ ಮತ್ತೆ ಜಗ್ಗೆಲ್ಲ ಹಾಕಿಟ್ಟಿದೀವಿ ಅಂತಂದ್ರೆ ದಿನ ಬಂದು ನೀರ್ ಹಾಕೋದು ಒಂದ್ ಲೆವೆಲ್ ಇರುತ್ತೆ ನೋಡಿ ನಿಮ್ಗೆಲ್ಲ ಗೊತ್ತು ನಾವು ಡ್ಯಾಮ್ಗಳಲ್ಲಿ ನೀರನ್ನ ಶೇಖರಣೆ ಮಾಡಿರ್ತೀವಿ ಆಯ್ತಾ ಸೊ ಡ್ಯಾಮ್ ವಿಶಾಲವಾದಂತ ನೀರಿರುತ್ತೆ ರಿಸರ್ವಾಯರ್ ವಿಶಾಲವಾಗಿರುತ್ತೆ ಯಾವುದೇ ಕೆರೆ ಇರ್ಲಿ ಕಟ್ಟೆ ಇರ್ಲಿ ನೋಡಿ ಏನ್ ಹುಳ ಇದು ಇರುವೆ ಯಾಕೆ ಇರುವೆ ಇದೆ ಈಗ ಅಂತಂದ್ರೆ ಮಳೆ ಬಂದು ಬಹಳ ದಿನ ಆಗೋಯ್ತು ಈಗ ನೀವು ಇಲ್ಲಿರೋಂಥದ್ನ ನಾವೇನ್ ಕರಿತೀವಿ ಅಂದ್ರೆ ಮೆಟ್ರಾಲಜಿಕಲ್ ಸ್ಟೇಷನ್ ಅಂತ ಕರಿತೀವಿ ಹವಾಮಾನದ ಏನು ನಮ್ಗೆ ಕೃಷಿಗೆ ಬಹಳ ಮುಖ್ಯವಾಗಿ ಹವಾಮಾನ ಇಂಪಾರ್ಟೆಂಟು ಆಯ್ತಾ ಮಳೆ ಆಗಲಿ ಬಿಸಿಲಾಗಲಿ ಗಾಳಿ ಎಲ್ಲವೂ ಕೂಡ ಅನುಕೂಲ ಆಗುವಂಥದ್ದು ಎಷ್ಟು ಮಳೆ ಆಗಿದೆ ಅಂತ ನೋಡ್ತೀವಿ ಅಷ್ಟೇ ಅಲ್ವಾ ಇದು ಮಳೆಯನ್ನ ಯಾವ ರೀತಿ ಅಳತೆ ಮಾಡುವಂಥದ್ದು ಆಮೇಲೆ ಮಕ್ಕಳ ಕೇಳಿಸ್ಕೊಳ್ಳಿ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ ನೋಡಿ ಒಂದು ಫಾರ್ಮ್ ಅಲ್ಲಿ ಯಾವುದೇ ರೀತಿ ವೇಸ್ಟ್ ಅಂತ ಇಲ್ಲ ಈಗ ಮೇಲ್ಗಡೆ ನೀವು ಗಮನಿಸ್ತಾ ಇದ್ದೀರಿ ಮೇಲ್ಗಡೆ ಏನವೆ ಕುರಿ ಇದಾವೆ ಅಣ್ಣ ತಮ್ಮಂದಿರು ಆಯ್ತಾ ಕುರಿ ಏನ್ ಮಾಡುತ್ತೆ ಕೆಳಗಡೆ ಬೀಳುತ್ತೆ ಆಯ್ತಾ ಆ ಕುರಿ ಪಿಕ್ಕಿ ಕೆಳಗಡೆ ಬಿದ್ದಾಗ ಏನ್ ಮಾಡ್ತವೆ ಅದನ್ನ ಕೆಳಗಡೆ ಕೋಳಿಗಳನ್ನ ಸಾಕಿರ್ತೀವಿ ಸೊ ಆ ಕುರಿ ಪಿಕ್ಕಿ ಬಿದ್ದಂತ ಕುರಿ ಪಿಕ್ಕಿ ಕೋಳಿಗಳಿಗೆ ಆಹಾರ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತ ಇದು ಕೂಡ ನೀರನ್ನ ಉಳಿತಾಯ ಮಾಡಕ್ಕೆ ಬಳಸುವಂತ ಒಂದು ಸಾಧನ ಸೊ ಇಲ್ಲೇನಾಗುತ್ತೆ ಮಳೆ ಯಾವ ರೀತಿ ಮಳೆ ಬೀಳುತ್ತಲ್ಲ ಮಳೆ ಬಿದ್ದಾಗ ಯಾವ ರೀತಿ ತುಂತುರು ನೀರು ಬೀಳುತ್ತೋ ಅದೇ ರೀತಿ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತೆ ಸೊ ಅಂದ್ರೆ ಮಳೆ ಬಿದ್ದ ರೀತಿಯಲ್ಲೇ ನೀರನ್ನ ಕೊಡುವಂತದ್ದು ಈ ಸ್ಪ್ರಿಂಕ್ಲರ್ ಸರೌಂಡಿಂಗ್ ಪೂರ್ತಿ ಆಗುತ್ತೆ ಇದು ನೀವೀಗ ಏನ್ ನೋಡ್ತಿದ್ರ ಹುಳುಗಳಲ್ಲಿ ಬಾಕ್ಸ್ ಅಲ್ಲಿ ಎಲ್ಲವೂ ಕೂಡ ರಿಯಲ್ ಹುಳುಗಳೇ ಆ ಫೋಟೋದಲ್ಲಿ ಅಲ್ಲಿರೋ ಫೋಟೋದಲ್ಲಿ ಬಟ್ ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಇವೆಲ್ಲ ರಿಯಲ್ ಹುಳುಗಳು ಇವನ್ ಏನ್ ಮಾಡ್ತಾರೆ ಫಾರ್ಮಾಲ್ಡಿಹೈಡ್ ಅಂತ ಒಂದು ಕೆಮಿಕಲ್ ಅಲ್ಲಿ ಅದ್ದಿ ಅದನ್ನ ಬಳಸಿ ಆಮೇಲೆ ಈ ರೀತಿ ಪಿನ್ ಹಾಕಿರೋದು ಅದು ರೆಕ್ಕೆಗಳು ಕಾಲುಗಳು ಸೊ ಹುಳ ಅಂತಂದ್ರೆ ನೋಡಿ ಈಗ ಮುಖ್ಯ ಗಮನಿಸಿ ಒಂದು ಹುಳ ಅಂತಂದ್ರೆ ಅದರಲ್ಲಿ 3 pairs of legs ಇರ್ತವೆ ಒಂದು ಹುಳ ಅಂತಂದ್ರೆ ಏನು ಈಗ ಸ್ಪೈಡರ್ ಬಂದಿರಾ अभी गाइस एक्सप्लेनेशन चल रहा है मैं आपको रखती हूँ स्पाइडर हुಳುಕ್ ಬರಲ್ಲ वो क्या मक्खी का छत्ता देखते हो रियल मधुमक्खी नहीं है अभी बट ये रियल छत्ता है मधुमक्खी वो सारे रियल वो है कीड़े मकोड़े वो देखो वहाँ पे सांप है आई थिंक सो ये वाला स्नेक मैन ओके ओ ट्री स्नेक पूरा गाइस मैम you know all भाई इतने कीड़ा मकोड़ा तो हमने भी नहीं देखे जिंदगी में चलते हैं और कुछ और यूनिक दिखाते हैं
एंड कि यहाँ पे कीड़े खतरों के खिलाड़ी चल रहे हैं एक खतरों के खिलाड़ी चल रहे हैं यहाँ पर देख सारे कीड़े मकोड़े वंडरफुल इन्हें अच्छा लगा भाई सीरियसली रियल लाइफ में मुझे देखना भी नहीं है सारे और इसकी भैंस का ये क्या है ये है क्या ये कीड़ा ही कीड़ा का पर्दा था भाई मैंने एक तरह कॉकरोच देखा था मुझे उससे ही घिन आती है यहाँ पे जिस हिसाब के इन्होंने कॉकरोच रख रखे हैं ना मैं सीरियसली इससे बड़ी घिन आती है जो है ना ग्रीन वाला ये आ जाए ना तन बदन में आग लग जाती है ये कौन सही है ये वे कितने छोटे हैं जस्ट सोचो इन्होंने पकड़े कैसे होंगे कीड़े इतने छोटे कीड़े हैं छोटे कीड़े हैं सारी बटरफ्लाई हैं बड़ी रैम्बो कॉकरोच रैम्बो कॉकरोच ये रंगी बदलता है ये रंगी कोई सा भी आता हो जे यही रहते हमारे ग्रुप में थोड़े पढ़ाकू भी हैं क्या करना पढ़ाकू क्या करे चुपन तुम्हारे जेब में हेलो एवरीवन जब भी कर रहा हूँ ऑन करता है करो नको कहाँ से होने अरे रे फॉलो न करो इंस्टाग्राम में यूट्यूब में फेमस करो इंस्टाग्राम में आज तक हम बात करती सचिन गेमिंग में आज ग्रुप चलाती सचिन चलते हैं ಸೊ ಇಷ್ಟೊತ್ತು ನಮ್ಮ ಸ್ಟೋನ್ ಬಿಲ್ಡಿಂಗ್ ಶಾಲೆ ವತಿಯಿಂದ ನಾವು ಇವತ್ತು ಅರ್ಧ ದಿನ ಒಂದಿನ ಅಂತ ಹೇಳೋಕ್ಕಾಗಲ್ಲ ಅರ್ಧ ದಿನ ಒಂದು ವಿ ಸಿ ಫಾರ್ಮ್ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಅಲ್ಲಿಗೆ ನಮ್ಮ ಎಕೋ ಕ್ಲಬ್ನ ವತಿಯಿಂದ ಒಂದು ಫೀಲ್ಡ್ ಟ್ರಿಪ್ ಅಂತೇಳಿ ಹಾಕ್ಕೊಂಡಿದ್ವಿ ಒಂದಷ್ಟು ಕೃಷಿಯ ಬಗ್ಗೆ ಮತ್ತು ತೋಟಗಾರಿಕೆ ಬಗ್ಗೆ ಮತ್ತು ಭಾಳಷ್ಟು ವಿಷಯಗಳಲ್ಲಿ ಏನು ಸಂಶೋಧನೆಗಳು ನಡೀತಾ ಇದೆ ಯಾವ್ಯಾವುದ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ನಿಮಗೂ ಭಾರತ ಒಂದು ಕೃಷಿ ಆಧಾರಿತಂಥ ದೇಶ ಕೃಷಿ ಬೆಳವಣಿಗೆ ಆಗಬೇಕು ಅಂದರೆ ಏನೆಲ್ಲ ಬೆಳವಣಿಗೆಗಳು ಅಥವಾ ಏನೊಂದು ಸಂಶೋಧನೆಗಳು ನಡೀತಾ ಇದೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಎಲ್ಲ ಅರ್ಥವಾಗುವ ಹಾಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಟ್ರಿಪ್ ಏನಿದೆ ಅದು ಪರಿಪೂರ್ಣವಾಗಿ ಒಂದು ಫಲಪ್ರದವಾಗಿದೆ ಅಂತ ಭಾವಿಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಂತಹ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಪ್ರವೀಣ್ರವರಿಗೆ ನಮ್ಮ ಶಾಲೆಯ ವತಿಯಿಂದ ನಮ್ಮ ಎಲ್ಲ ಶಿಕ್ಷಕ ವೃಂದದ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. बाय द वे एक चीज़ दिखानी है परदादा ऑफ ऑल कॉकरोचेस गाइस यहाँ पे भी कलाकारी कर रखी कीड़ों से चलो जल्दी से बाहर चलते हैं हो चुका है तो फंक्शन आई थिंक से एंड हो चुका है स्कूल के लिए जा रहे हैं स्कूल के लिए जा रहे हैं ना ओके एंड माय मैम तब स्कूल के लिए चलते हैं जल्दी से एंड कहाँ गए ये सारे लोग गायब भी हो गए वो जा रहे ठीक है आई थिंक सो टाइम बाय द मज़ेदार जगह थी जो बोलो मज़ा आया बड़ा और दूसरी बड़ी नई चीज़ एक्सपीरियंस करने मिली जो आज से पहले भाई सबसे पहली बात तो मैं मैंने इतने कीड़े देखे ही नहीं थे कॉकरोच से ही हालत ख़राब हो जाती थी मेरी इतने प्रकार के कॉकरोच देखे इतनी प्रजातियों के इतनी नस्लों के कॉकरोच देखे ना बड़ा अजीबोगरीब लगा सीरियसली आज और ऊपर से एक तो रोज़े में हूँ और दूसरा और ऊपर से भाई गर्मी इतनी हो रही है और हालत ख़राब हो गई तो अब जल्दी से फर्स्ट एंड फॉल तो चलते हैं निकलते हैं स्कूल के लिए बाय द वे बैग तो था नहीं अब स्कूल जाके पता नहीं क्या करना है घर को ही जाएंगे प्रोबेबली तो जल्दी से चलते हैं बाय द वे जा रहा है पूरा ग्रुप
सामने हम ही थोड़ा पीछे पीछे चल रहे हैं, तो यार थक गए ना एक्चुअल में। और बाय द वे सारी चीज़ें तो कन्नड़ा में होंगी। बाय द वे मैं देखता हूँ, कोशिश करता हूँ अपने पास से अगर सबटाइटल्स लगा पाऊँ तो, अगर सबटाइटल्स लगा पाता हूँ तो मैं लगा देता हूँ, वरना तो अल्लाह रखा करते हैं, देखते हैं, कुछ ना कुछ तो करूँगा, टेंशन मत लो। और अब बस की तरफ को जा रहे हैं, आई थिंक सो यहीं से आए थे हम, यहाँ से एंटर हुए थे, यहाँ से एंटर हुए एंड यहाँ पे फ़ोटो खींची थी, एक यहाँ फ़ोटो खींच लेंगे, सारे फ़ोटो इंस्टाग्राम पे मिल जाएंगे, टेंशन मत लेना, इंस्टाग्राम पे फॉलो कर लेना बस, ठीक है। तो जल्दी चलते हैं, ठीक है। यहाँ से पूरे पहाड़ों में पानी गिर रहा है, ये पूरे पहाड़ में वहाँ से पूरे में पानी पड़ रहा है, और यहाँ से यहाँ जा रहा है पूरा, वहाँ पूरा डेंजर लग रहा है, ऐसा लग रहा है कि हॉरर डेंजर। बाद में मैं यहाँ खड़ा हूँ, देखो तुम एक सेकंड,